ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ 8 ತಿಂಗಳಲ್ಲಿ ಆಗುವ ದೇಹದ ಬದಲಾವಣೆ ಏನಿರಬಹುದು. ಮಗು ಹತ್ತತ್ರ 1.5 kg ಮೇಲೆ ಬೆಳೆದಿರುತ್ತೆ. ಇವಾಗ ಮಗುವಿನ ಒಂದು ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅಂತ ನೋಡೋಣ. 8ನೇ ತಿಂಗಳ ಗರ್ಭಧಾರಣೆಯು 3ನೇ ತ್ರೈಮಾಸಿಕದ ಪ್ರಮುಖ ಹಂತ ಅಂತಲೇ ಹೇಳ್ಬೋದು. ಇದರಲ್ಲಿ 32ರಿಂದ 35 ವಾರಗಳು ಬರುತ್ತೆ. ಈ ಟೈಮಲ್ಲಿ ವೇಗವಾಗಿ ಬೆಳೆದಿರುತ್ತೆ ಮಗು. ಸುಮಾರು 1.5 kg ಮೇಲೆ ಇರುತ್ತೆ. ಜೊತೆಗೆ ತೂಕ ಹೆಚ್ಚಿಸಿಕೊಂಡು ತಲೆ ಕೆಳಗಾಗಿ ಹೆರಿಗೆಯ ಸ್ಥಿತಿಗೆ ಕೂಡ ಇರುತ್ತೆ. ಅಂದರೆ ಬ್ರೀತ್ ಪೊಸಿಷನಿಗೆ ಕೂಡ ಈ ಟೈಮಲ್ಲಿ ಬಂದಿರುತ್ತೆ. ಹಾಗೂ ತಾಯಿಯಲ್ಲಿ ಮಗುವಿನ ಗಾತ್ರ ಹೆಚ್ಚಾಗಿರುವುದರಿಂದ ಉಸಿರಾಟದ ಸಮಸ್ಯೆ ಕೂಡ ಬರುತ್ತೆ. ಹಾಗೆ ಹೊಟ್ಟೆಯ ಮೇಲೆ ಒತ್ತಡ ಬೀಳೋದ್ರಿಂದ ಕಾಲುಗಳಲ್ಲಿ ಊತ ಬರೋದಕ್ಕೂ ಸಹ ಶುರುವಾಗಿರುತ್ತೆ. ಹಾಗೆ ಬೆನ್ನು ನೋವು, ಕಾಲು ನೋವು ಬರುತ್ತೆ. ಈ ಟೈಮ್ನಲ್ಲಿ ನೀವು ಮಾಡುವ ಊಟ ಕೂಡ ಕರೆಕ್ಟಾಗಿ ಜೀರ್ಣ ಆಗೋದಿಲ್ಲ. ಆ ಕಾರಣಕ್ಕೆ ನಿಮಗೆ ಗ್ಯಾಸ್ಟ್ರಿಕ್, ಎದೆಯುರಿ ಅಂತ ಸಮಸ್ಯೆಗಳು ಹಾಗೂ ಈ ಟೈಮ್ನಲ್ಲಿ ಹೆಚ್ಚಾಗಿ ಕಾಡಿಸೋ ಸಮಸ್ಯೆ ಅಂದರೆ ಮಲಬದ್ಧತೆ ಸಮಸ್ಯೆ ಜಾಸ್ತಿ ಇರುತ್ತೆ ಈ ಟೈಮ್ನಲ್ಲಿ. ಹಾಗೆ ನಿದ್ದೆ ಕೂಡ ಕಡಿಮೆ ಇರುತ್ತೆ. ಈ ನಿದ್ರಾಹೀನತೆ ಸಮಸ್ಯೆ ಈ ಟೈಮ್ನಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಹಾಗೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ. ಅಂದರೆ ಯೂರಿನ್ಗೆ ಪದೇ ಪದೇ ಪಾಸ್ ಮಾಡಬೇಕು, ಯೂರಿನ್ ಪಾಸ್ ಅಂತಂದು ಅನಿಸುತ್ತೆ ನಿಮಗೆ. ಈ ಲಕ್ಷಣಗಳು ಸಾಮಾನ್ಯವಾಗಿ ಈ ಟೈಮ್ನಲ್ಲಿ ಇರೋದು ಸಹಜ. ಇನ್ನು ಈ ಸಮಯದಲ್ಲಿ ಪೌಷ್ಟಿಕ ಆಹಾರ, ವಿಶ್ರಾಂತಿ ಮತ್ತು ವೈದ್ಯರ ತಪಾಸಣೆ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಪೌಷ್ಟಿಕ ಆಹಾರ ಅಂದರೆ ತರಕಾರಿಗಳನ್ನು, ಸೊಪ್ಪನ್ನು, ಮೀನು, ಮಾಂಸಗಳನ್ನು ಅದು ಸ್ವಲ್ಪ ಲಿಮಿಟಲ್ಲಿ, ಆದರೆ ತರಕಾರಿ ಸೊಪ್ಪುಗಳನ್ನು ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಇದರಲ್ಲಿ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ನಿಮ್ಮ ಮಲಬದ್ಧತೆಯ ಸಮಸ್ಯೆಯನ್ನು ದೂರ ಮಾಡ್ಬೋದು. ಹಾಗೆ ರಾತ್ರಿ ಊಟ ಆದ ನಂತರ ಮಲಗೋದ್ರಿಗಿಂತ ಮುಂಚೆ 1 ಗ್ಲಾಸ್ ಹಾಲನ್ನು ಕಂಪಲ್ಸರಿ ಕುಡಿಯೋದ್ರಿಂದ ನಿಮ್ಮ ಹಾಗೂ ಮಗುವಿನ ಮೂಳೆಗಳು ಗಟ್ಟಿಯಾಗುತ್ತೆ. ಹಾಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ನೋಡೋದಾದರೆ, ಭಾರವಾದ ವಸ್ತುಗಳನ್ನು ಎತ್ತೋದಕ್ಕೆ ಹೋಗಬೇಡಿ ಈ ಟೈಮ್ನಲ್ಲಿ. ಹಾಗೆ ದೂರದ ಪ್ರಯಾಣ ಅಂದರೆ ಬೇರೆ ಬೇರೆ ಕಡೆ ಹೋಗ್ಬೇಕು ನೀವು ಅಂತ ಇದ್ದರೆ ದೂರದ ಪ್ರಯಾಣನ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಟೈಮಿಗೆ ವೈದ್ಯರನ್ನು ಭೇಟಿ ನೀಡಿ. ಹೊರಗಿನ ತಿಂಡಿಗಳನ್ನು ಅಂದರೆ ಜಂಕ್ ಫುಡ್ಸನ್ನು ತಿನ್ನೋದನ್ನು ಕಡಿಮೆ ಮಾಡಿ. ಹಾಗೆ ಹೆಚ್ಚಾಗಿ ರೆಸ್ಟ್ ಮಾಡೋದ್ರಿಂದ ನಿಮಗೂ ಕೂಡ ಈ ಟೈಮಲ್ಲಿ ತುಂಬ ಒಳ್ಳೆಯದು. ಸ್ವಲ್ಪ ರಿಲ್ಯಾಕ್ಸ್ ಆಗೋ ಫೀಲ್ ಆಗುತ್ತೆ. ಹಾಗೆ ವೈದ್ಯರನ್ನು ಯಾವಾಗ ಭೇಟಿ ಮಾಡಬೇಕು ಅಂತ ಹೇಳೋದಾದರೆ, ಈ ಟೈಮಲ್ಲಿ ನಿಮಗೆ ಬ್ಲೀಡಿಂಗ್ ಆಗ್ತಿದೆ ಅಥವಾ ಮಗುವಿನ ಕಿಕ್ಸ್, ಮಗುವಿನ ಮೂಮೆಂಟ್ ಕಡಿಮೆ ಆಗ್ತಿದೆ ಅಂದರೆ, ಅತಿಯಾದ ಹೊಟ್ಟೆ ನೋವು ಬಂದರೆ ಅಥವಾ ನೀರಿನ ಅಂಶ ಹೊರಗೆ ಬಂದರೆ ನೀವು ತಕ್ಷಣವೇ ಡಾಕ್ಟರ್ನ ಭೇಟಿ ನೀಡಬೇಕು. ಹಾಗೆ ಈ ಟೈಮ್ನಲ್ಲಿ ನೀವು ದಿನಕ್ಕೆ ಅರ್ಧ ಗಂಟೆ ಆದ್ರೂ ಎಕ್ಸಸೈಸ್ ಮಾಡಬೇಕು. ಇಲ್ಲ ಅರ್ಧ ಗಂಟೆ ಆದ್ರೂ ವಾಕ್ ಮಾಡಬೇಕು. ನೀವು ವಾಕ್ ಮಾಡೋದ್ರಿಂದ ಸೊಂಟದ ಮಜಲ್ಸ್ ಎಲ್ಲ ಸಡಿಲವಾಗಿ ನಿಮಗೆ ನಾರ್ಮಲ್ ಹೆರಿಗೆ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೂ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಡೈಲಿ ಒಂದೊಂದು ಮೊಟ್ಟೆನ ತಿನ್ನೋದ್ರಿಂದ ನಿಮಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಮಗುವಿಗೂ ಕೂಡ ಇದು ತುಂಬ ಒಳ್ಳೆಯದು. ಹಾಗೆ 8 ಮಂತ್ ಕಂಪ್ಲೀಟ್ ಆದ ತಕ್ಷಣವೇ 9 ಮಂತಲ್ಲೇ ಮೊದಲನೇ ವಾರದಲ್ಲೇ ಅಂದರೆ ಮೊದಲನೇ ದಿನವೂ ಆಗಿರ್ಬೋದು ಅಥವಾ 2-3 ದಿನವೂ ಆಗಿರ್ಬೋದು, ಆ ಟೈಮ್ನಲ್ಲೇ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಸಾಕಷ್ಟು ಹೆಣ್ಮಕ್ಳಿಗೆ ನೀವು ಮುನ್ನೆಚ್ಚರಿಕೆಯಾಗಿ ಹಾಸ್ಪಿಟಲ್ ಬ್ಯಾಗ್ ಕೂಡ ಈ ಟೈಮ್ನಲ್ಲಿ ಪ್ಯಾಕ್ ಮಾಡಿಕೊಂಡು ಇಟ್ಕೋಬೇಕು. ಚೆನ್ನಾಗಿ ಮಗುವಿನ ಬಟ್ಟೆ ಆಗಿರ್ಬೋದು, ನಿಮ್ಮ ಬಟ್ಟೆ ಆಗಿರ್ಬೋದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಂಡು ಬಿಸಿ ಇರೋ ಟೈಮಲ್ಲೇ ತಗೊಂಡು ಬಂದುಬಿಟ್ಟು ಚೆನ್ನಾಗಿ ಮಡಚಿ ನೀವು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಬೇಕಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.